ರಾಜಕೀಯ ಅಂದಮೇಲೆ ಅಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾರು ಶಾಶ್ವತ ಶತ್ರುವೂ ಅಲ್ಲ, ಮಿತ್ರನೂ ಅಲ್ಲ ಅಂತಾರೆ. ಆದರೆ ಕರ್ನಾಟಕ ರಾಜಕೀಯದಲ್ಲಿ ನಿನ್ನೆ ತಡರಾತ್ರಿ ನಡೆದಿದ್ದ ಒಂದು ಹೈಡ್ರಾಮಾ ಇದೆಯಲ್ಲ, ಅಬ್ಬಬ್ಬಾ, ಇದನ್ನಂತೂ ಯಾರು ಎಕ್ಸ್ಪೆಕ್ಟ್ ಮಾಡಿರಲೇ ಇಲ್ಲ. ಇಡೀ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ದೊಡ್ಡ ಚರ್ಚೆಯ ಕೇಂದ್ರ ಬಿಂದುವಾಗಿದ್ದು ಯಾವುದಪ್ಪ ಅಂದರೆ ನಮ್ಮ ವಿಧಾನ ಪರಿಷತ್ ಸಭಾಪತಿ ಸ್ಥಾನ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲಪ್ಪ, ನನ್ನನ್ನು ಕೆಳಗಿಳಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಮಾಧ್ಯಮಗಳ ಮುಂದೆ ಖಡಕ್ಕಾಗಿ ಹೇಳ್ತಿದ್ದ ಬಸವರಾಜ ಹೊರಟ್ಟಿ ಅವರು ಜಸ್ಟ್ 24 ಗಂಟೆಯಲ್ಲಿ ಸಡನ್ ಆಗಿ ಸರಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಒಪ್ಕೊಂಡೇ ಬಿಟ್ರು. ಅರೆ, ನಿನ್ನೆವರೆಗೂ ಅಷ್ಟೊಂದು ಗಟ್ಟಿಯಾಗಿ ಪಟ್ಟು ಹಿಡಿದಿದ್ದ ಹೊರಟ್ಟಿ ಅವರು ದಿಢೀರಂತ ಯಾಕೆ ಮಣಿದ್ರು? ಇಷ್ಟು ದೊಡ್ಡ ಹಿರಿಯ ನಾಯಕನ ಬೆನ್ನಿಗೆ ನಿಲ್ಬೇಕಿದ್ದ ಬಿಜೆಪಿಯವರು ಯಾಕೆ ಸೈಲೆಂಟ್ ಆಗಿಬಿಟ್ರು? JDS ನಾಯಕರು ಏನು ಮಾಡ್ತಾ ಇದ್ರು? ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ DK ಶಿವಕುಮಾರ್ ಅವರು ತಡರಾತ್ರಿ ಹೆಣೆದ ಆ ಮಾಸ್ಟರ್ ಪ್ಲಾನ್ ಏನು? ನಿನ್ನೆ 12 ಗಂಟೆಗೆ ಆ ಸೀಕ್ರೆಟ್ ಹೌಸಲ್ಲಿ ಆಗಿದ್ದೇನು? ಇವತ್ತು ಈ ವಿಡಿಯೋದಲ್ಲಿ ನಾವು ಮೇಲ್ಮನೆಯ ಈ ಮಹಾಸಮರದ ಪ್ರತಿಯೊಂದು ಸೀಕ್ರೆಟ್ ಎಳೆಯನ್ನು ಬಿಡಿಸಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಎಲ್ಲಿಂದ ಶುರುವಾಯಿತು ಅಂದರೆ, ವಿಧಾನಸಭೆಯಲ್ಲಿ ಬಹುಮತ ಬಂದ ಮೇಲೆ ಕಾಂಗ್ರೆಸ್ಗೆ ವಿಧಾನ ಪರಿಷತ್ನಲ್ಲೂ ತನ್ನದೇ ಸಭಾಪತಿ ಇರಬೇಕು ಅನ್ನೋ ಆಸೆ ಬಂತು. ಅದಕ್ಕಾಗಿ ಹೊರಟ್ಟಿ ಅವರನ್ನು ಕೆಳಗಿಳಿಸೋ ಪ್ಲ್ಯಾನ್ ನಡೀತಾ ಇತ್ತು. ಆದರೆ ಬಸವರಾಜ ಹೊರಟ್ಟಿ ಯಾರು ಗೊತ್ತಲ್ಲ, 8 ಬಾರಿ ಸತತವಾಗಿ ಗೆದ್ದು ಬಂದಿರೋ ಮೇಲ್ಮನೆಯ ಭೀಷ್ಮ. ಅವರು ಸುಲಭಕ್ಕೆ ಬಿಟ್ಕೊಡ್ತಾರಾ? ಮಾಧ್ಯಮದವರು ಕೇಳಿದಕ್ಕೆ ಅವ್ರು ಕೊಟ್ಟ ಉತ್ತರ ಏನಿತ್ತು ಗೊತ್ತಾ? ಕರ್ನಾಟಕ ವಿಧಾನ ಪರಿಷತ್ನ ಇತಿಹಾಸದಲ್ಲೇ ಕೇವಲ ಸಂಖ್ಯಾಬಲ ಅಥವಾ ಬಹುಮತದ ಆಧಾರದ ಮೇಲೆ ಸಭಾಪತಿಯನ್ನ ಕೆಳಗಿಳಿಸಿದ ಉದಾಹರಣೆಯೇ ಇಲ್ಲ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ದೀನಿ, ಹೀಗಿರುವಾಗ ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂತ. ನೋಡಿ, ಅವರ ವಾದದಲ್ಲೂ ಒಂದು ತರ್ಕ ಇತ್ತು. ಸಂಪ್ರದಾಯದ ಪ್ರಕಾರ ಸಭಾಪತಿ ಸ್ಥಾನಕ್ಕೆ ಒಂದು ಘನತೆ ಇರುತ್ತೆ. ಕೇವಲ ಪಕ್ಷದ ಬಲ ಬದಲಾಯಿತು ಅಂತ ಸಭಾಪತಿಯನ್ನ ಕೆಳಗಿಳಿಸೋದು ನಡಿಬಾರದು ಅನ್ನೋದು ಅವರ ಪಾಯಿಂಟ್ ಆಗಿತ್ತು. ಆದರೆ ಪ್ರಾಕ್ಟಿಕಲ್ ಆಗಿ ರಾಜಕಾರಣದಲ್ಲಿ ಸಂಪ್ರದಾಯಕ್ಕಿಂತ ಸಂಖ್ಯಾಬಲವೇ ಪವರ್ಫುಲ್ ಅಲ್ವಾ? ಹೊರಟ್ಟಿ ಅವರು ಎಷ್ಟು ಗಟ್ಟಿಯಾಗಿ ಪಟ್ಟು ಹಿಡಿದ್ರೋ, ಇತ್ತ ಕಾಂಗ್ರೆಸ್ನ CM DK ಶಿವಕುಮಾರ್ ಅವರು ಅಷ್ಟೇ ಗಟ್ಟಿಯಾಗಿ ಈ ಸಭಾಪತಿ ಕುರ್ಚಿಯನ್ನ ತನ್ನ ವಶಕ್ಕೆ ಪಡಿಲೇಬೇಕು ಅಂತ ಫಿಕ್ಸ್ ಆಗಿದ್ರು. ಇಲ್ಲಿ ಸ್ವಾರಸ್ಯ ಅಂದರೆ DK ಶಿವಕುಮಾರ್ ಅವರು ಒಂದೇ ದಿನದಲ್ಲಿ ಈ ನಿರ್ಧಾರ ತಗೊಂಡಿದ್ದಲ್ಲ. ಕಳೆದ ಕೆಲ ವಾರಗಳಿಂದ ಅವರು ಹೊರಟ್ಟಿ ಅವರ ಬೆನ್ನು ಬಿದ್ದಿದ್ರು. ಮೊದಲ ಬಾರಿ ಫೋನ್ ಮಾಡಿದ್ರು, ಹೊರಟ್ಟಿಯವರೇ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ, ರಾಜೀನಾಮೆ ಕೊಟ್ಬಿಡಿ ಅಂದರು. ಹೊರಟ್ಟಿಯವರು ನೋ ಅಂದರು. 2ನೇ ಬಾರಿ ಫೋನ್ ಮಾಡಿದ್ರು, ಮತ್ತೆ ವಿನಂತಿ ಮಾಡಿದ್ರು. ಹೊರಟ್ಟಿಯವರು ಒಪ್ಪಲಿಲ್ಲ. ಕೊನೆಗೆ ಹೊರಟ್ಟಿಯವರು ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿದ್ದಾಗಲೂ DKಶಿ ಫೋನ್ ಮಾಡಿ, ನಿಮ್ಮ ಆರೋಗ್ಯ ಮುಖ್ಯ, ದಯವಿಟ್ಟು ನಮಗೆ ಸಹಕರಿಸಿ, ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಆದರೆ ಆಸ್ಪತ್ರೆಯಲ್ಲಿದ್ದಾಗಲೂ ಹೊರಟ್ಟಿ ಅವರು ಇಲ್ಲ, ನಾನು ಕೊಡೋದೇ ಇಲ್ಲ ಅಂತಾನೆ ಹೇಳ್ತಾ ಬಂದಿದ್ರು. ಆದರೆ DKಶಿ ಸುಮ್ಮನೆ ಇರ್ತಾರಾ? ಅವರನ್ನು ಚಾಣಕ್ಯ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೆ ನಿನ್ನೆ ತಡರಾತ್ರಿ ನಡೆದ ಘಟನೆಯೇ ಸಾಕ್ಷಿ. ನಿನ್ನೆ ಹಗಲೆಲ್ಲ ಮಾಧ್ಯಮಗಳಲ್ಲಿ ಹೊರಟ್ಟಿ ರಾಜೀನಾಮೆ ಕೊಡಲ್ಲ ಅನ್ನೋ ಸುದ್ದಿಯೇ ಪ್ಲೇ ಆಗ್ತಾ ಇತ್ತು. ಆದರೆ ರಾತ್ರಿ 10-11 ಗಂಟೆ ಆಗ್ತಿದ್ದಂಗೆ ಗೇಮ್ ಚೇಂಜ್ ಆಯಿತು. DK ಶಿವಕುಮಾರ್ ಅವರು ಹೊರಟ್ಟಿ ಅವರನ್ನು ನೇರವಾಗಿ ತಮ್ಮ ನಿವಾಸಕ್ಕೆ ಕರೆಸ್ಕೊಂಡ್ರು. ಮುಖಾಮುಖಿ ಕುಳಿತು ಮಾತುಕತೆ ಶುರುವಾಯಿತು. ಅಲ್ಲಿ DKಶಿ ಏನು ತಂತ್ರ ಹೂಡಿದ್ರು ಗೊತ್ತಾ? ಅವರು ಹೊರಟ್ಟಿ ಅವರಿಗೆ ಪರಿಸ್ಥಿತಿಯನ್ನು ಅತ್ಯಂತ ತಾಳ್ಮೆಯಿಂದ ವಿವರಿಸಿದ್ರು. ನೋಡಿ ಹೊರಟ್ಟಿ ಅವರೇ, ನೀವು ಹಿರಿಯರು, ನಿಮಗಿರೋ ಗೌರವ ನಮಗೂ ಇದೆ, ಆದರೆ ನಮ್ಮ ಹತ್ತಿರ ಸಂಖ್ಯಾಬಲ ಇದೆ. ನಾವು ಕಡ್ಡಾಯವಾಗಿ ನಂಬರ್ಸ್ ಇಟ್ಕೊಂಡು ಆ ಅವಿಶ್ವಾಸ ನಿರ್ಣಯ ತಂದರೆ ಸಭಾಪತಿ ಪೀಠದಲ್ಲಿದ್ದ ನಿಮ್ಮನ್ನ ಕೆಳಗಿಳಿಸ್ಬೇಕಾಗತ್ತೆ. ಅದು ನಿಮಗೂ ಶೋಭೆ ತರಲ್ಲ, ನಮಗೂ ಇಷ್ಟ ಇಲ್ಲ. ನೀವು ಹಿರಿಯ ನಾಯಕರಾಗಿ ಗೌರವಯುತವಾಗಿ ನಿರ್ಗಮಿಸಿದ್ರೆ ಆ ಘನತೆ ಉಳಿಯುತ್ತೆ. ಇದ್ರ ಜೊತೆಗೆ ಮುಂಬರುವ ದಿನಗಳಲ್ಲಿ ಅವರಿಗೆ ಸಿಗಬಹುದಾದ ಗೌರವ ಮತ್ತು ರಾಜಕೀಯ ಭವಿಷ್ಯದ ಬಗ್ಗೆಯೂ ಮಾತುಕತೆ ಆಯಿತು ಎನ್ನಲಾಗಿದೆ. DKಶಿ ಅವರ ಈ ಸತತ ಒತ್ತಡ, ಸಮಯೋಚಿತ ಮಾತು ಮತ್ತು ವಾಸ್ತವದ ಅರಿವು ಕೊನೆಗೂ ಹೊರಟ್ಟಿಯವರ ಮನಸ್ಸನ್ನ ಕರಗಿಸ್ತು. ಸರಿ, ಇನ್ನೇಕೆ ಅನಗತ್ಯ ಹೋರಾಟ ಅಂತ ತೀರ್ಮಾನಿಸಿದ ಹೊರಟ್ಟಿ ಅವರು ರಾಜೀನಾಮೆಗೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ರು. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರಲೇಬೇಕು. ಅಲ್ಲಪ್ಪ, ಹೊರಟ್ಟಿ ಅವರು ಈಗ ಇರೋದು BJPಯಲ್ಲಿ. ಹಾಗಿದ್ಮೇಲೆ BJPಯವರು ಯಾಕೆ ಅವರನ್ನು ಉಳಿಸ್ಕೊಳ್ಳೋಕ್ಕೆ
ಫೈಟ್ ಮಾಡಲಿಲ್ಲ, ಸುಮ್ಮನೆ ಕೈ ಕಟ್ಟಿ ಕೂತಿದ್ದಾದರೂ ಯಾಕೆ ಅಂತ. ಇದಕ್ಕೆ ಉತ್ತರ ಹೌದು, ಬಿಜೆಪಿಯ ಮೌನವೇ ಹೊರಟ್ಟಿಯವರ ಈ ನಿರ್ಧಾರಕ್ಕೆ ಅತಿ ದೊಡ್ಡ ಕಾರಣ. ಬಸವರಾಜ ಹೊರಟ್ಟಿ ಅವರು ಹೋರಾಟ ಮಾಡಲು ಸಿದ್ಧರಾಗಿದ್ರು. ಒಂದ್ ವೇಳೆ ಬಿಜೆಪಿ ರಾಜ್ಯ ನಾಯಕತ್ವ ಗಟ್ಟಿಯಾಗಿ ನಿಂತು ಹೊರಟ್ಟಿಯವರೇ ನೀವು ಮುಂದುವರಿಯಿರಿ, ಕಾಂಗ್ರೆಸ್ನವರು ಏನಾದರೂ ಅಕ್ರಮವಾಗಿ ಕೆಳಗಿಳಿಸಿದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ, ಕಾನೂನು ಹೋರಾಟ ಮಾಡ್ತೀವಿ, ಬೀದಿಗಿಳಿದು ಕಾದಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರೆ ಹೊರಟ್ಟಿ ಅವರು ಖಂಡಿತ ರಾಜೀನಾಮೆ ಕೊಡ್ತಾ ಇರಲಿಲ್ಲ. ಆದರೆ ಬಿಜೆಪಿ ಒಳಗೆ ನಡೆದಿದ್ದೇ ಬೇರೆ. ಬಿಜೆಪಿ ನಾಯಕರು ಕೇವಲ ಅಯ್ಯೋ ಕಾಂಗ್ರೆಸ್ಗೆ ಮೆಜಾರಿಟಿ ಇದೆಯಲ್ಲಪ್ಪ, ನಾವೇನು ಮಾಡೋಕ್ಕಾಗುತ್ತೆ ಅಂತ ಹತಾಶೆಯಿಂದ ಯೋಚನೆ ಮಾಡಿದ್ರೆ ಹೊರತು ಇದನ್ನ ಹೇಗೆ ರಾಜಕೀಯವಾಗಿ ಎದುರಿಸಬೇಕು, ಯಾವ ಲೀಗಲ್ ಪಾಯಿಂಟ್ಸ್ ಇಟ್ಕೊಂಡು ಕಾಂಗ್ರೆಸ್ಗೆ ಟಾಂಗ್ ಕೊಡಬೇಕು ಅಂತ ಯೋಚನೆನೇ ಮಾಡಲಿಲ್ಲ. ಬಿಜೆಪಿಯ ಈ ನಡೆ ಹೊರಟ್ಟಿಯವರಿಗೆ ತೀವ್ರ ನಿರಾಶೆ ತಂದಿತ್ತು. ನನ್ನ ಪಕ್ಷವೇ ನನ್ನ ಬೆನ್ನಿಗೆ ನಿಲ್ಲದೆ ಇರುವಾಗ ನಾನು ಯಾರಿಗೆ ಅಂತ ಹೋರಾಟ ಮಾಡಲಿ ಅನ್ನೋ ಭಾವನೆ ಹೊರಟ್ಟಿಯವರಲ್ಲಿ ಬಂತು. ಈಗ ನೀವು ಕೇಳ್ಬೋದು, ಬಿಜೆಪಿಯವರು ಅಷ್ಟೊಂದು ಮುಗ್ಧರ, ಹೋರಾಟ ಮಾಡೋಕೆ ಗೊತ್ತಿಲ್ವಾ ಅವರಿಗೆ ಅಂತ. ರಾಜಕಾರಣದಲ್ಲಿ ಯಾವುದೂ ಕಾರಣವಿಲ್ಲದೆ ನಡೆಯಲ್ಲ. ಬಿಜೆಪಿ ನಾಯಕರು ಸುಮ್ಮನಿದ್ದಕ್ಕೂ ಒಂದು ಬಲವಾದ ಗೇಮ್ ಪ್ಲಾನ್ ಇತ್ತು. ಅದೇನ್ ಗೊತ್ತಾ? ಜಾತಿ ಮತ್ತು ವೋಟ್ ಬ್ಯಾಂಕ್ ಲೆಕ್ಕಾಚಾರ. ಬಸವರಾಜ ಹೊರಟ್ಟಿ ಅವರು ಉತ್ತರ ಕರ್ನಾಟಕದ ಪ್ರಭಾವಿ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಹಿರಿಯ ನಾಯಕ. ಈಗ ಬಿಜೆಪಿಯ ಲೆಕ್ಕಾಚಾರ ಏನಿತ್ತು ಅಂದ್ರೆ, ಕಾಂಗ್ರೆಸ್ನವರು ಬಲವಂತವಾಗಿ ಹೊರಟ್ಟಿ ಅವರನ್ನ ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ನೋಡಿ, ಕಾಂಗ್ರೆಸ್ನವರು ಒಬ್ಬ ಹಿರಿಯ ಲಿಂಗಾಯತ ನಾಯಕನಿಗೆ ಅವಮಾನ ಮಾಡಿ ಕೆಳಗಿಳಿಸಿದ್ರು ಅಂತ ಲಿಂಗಾಯತ ಸಮುದಾಯದ ಮುಂದೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಬಹುದು. ಇನ್ನು ಹೊರಟ್ಟಿ ಅವರ ಸ್ಥಾನಕ್ಕೆ ಕಾಂಗ್ರೆಸ್ ತರ್ತಾ ಇರೋದು ಯಾರನ್ನು ಗೊತ್ತಾ? ಸಲೀಂ ಅಹಮದ್ ಅವರನ್ನ. ಈಗ ಬಿಜೆಪಿಯವರು ಯೋಚನೆ ಮಾಡಿದ್ದು ಏನಂದ್ರೆ, ಸಲೀಂ ಅಹಮದ್ ಅವರು ಅಲ್ಪಸಂಖ್ಯಾತ ಸಮುದಾಯದವರು, ಅವರನ್ನ ಸಭಾಪತಿ ಮಾಡಿದ್ರೆ ಅಲ್ಪಸಂಖ್ಯಾತರು ಹೇಗಿದ್ರೂ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ, ಅದರಿಂದ ಕಾಂಗ್ರೆಸ್ಗೆ ಹೊಸದಾಗಿ ಯಾವುದೇ ಮತಗಳು ಹೆಚ್ಚಾಗೋದಿಲ್ಲ. ಆದರೆ ಲಿಂಗಾಯತ ನಾಯಕನನ್ನ ಕೆಳಗಿಳಿಸಿದ ಅಪಖ್ಯಾತಿ ಮಾತ್ರ ಕಾಂಗ್ರೆಸ್ ತಲೆಗೆ ಸುತ್ತಕೊಳ್ಳುತ್ತೆ. ನಮ್ಗೇನು ನಷ್ಟ ಇಲ್ಲ, ಬದಲಾಗಿ ಲಿಂಗಾಯತರ ಕೋಪ ಕಾಂಗ್ರೆಸ್ ಮೇಲೆ ತಿರುಗಿದ್ರೆ ನಮ್ಗೆ ಲಾಭ ಅನ್ನೋ ಈ ದೀರ್ಘಕಾಲದ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ನಿಂದಲೇ ಬಿಜೆಪಿಯವರು ಹೊರಟ್ಟಿ ಅವರನ್ನ ಉಳಿಸ್ಕೊಳ್ಳೋಕೆ ಯಾವುದೇ ಸಾಹಸ ಮಾಡಲಿಲ್ಲ. ಸೊ ಅಂತಿಮವಾಗಿ ಆಗಿದ್ದೇನು ಅಂದ್ರೆ, ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ರಾಜತಾಂತ್ರಿಕ ಸತತ ಯತ್ನ, ಇನ್ನೊಂದು ಕಡೆ ಬಿಜೆಪಿಯ ಜಾಣ ಮೌನ ಮತ್ತು ತಾಂತ್ರಿಕ ಬೆಂಬಲದ ಕೊರತೆ. ಇವೆರಡರ ನಡುವೆ ಸಿಲುಕಿದ ಈ ಘಟನೆಯಲ್ಲಿ ಹೊರಟ್ಟಿಯವರು ರಾಜೀನಾಮೆಗೆ ಸಮ್ಮತಿಸಬೇಕಾಯ್ತು. ಇದನ್ನ ನಾವು ಪ್ರಬುದ್ಧ ರಾಜಕೀಯ ವಿಶ್ಲೇಷಣೆಯ ಕಣ್ಣಿಂದ ನೋಡೋದಾದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಗೆಲುವು. ಮೇಲ್ಮನೆಯಲ್ಲೂ ತಮ್ಮ ಪಕ್ಷದ ಪೂರ್ಣ ಪಟ್ಟು ಸಾಧಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಬಿಜೆಪಿಗೆ ಲಾಭದ ಲೆಕ್ಕಾಚಾರ. ಹುದ್ದೆ ಹೋದ್ರೂ ಮುಂಬರುವ ಚುನಾವಣೆಗಳಲ್ಲಿ ಲಿಂಗಾಯತ ಅಸ್ತ್ರವನ್ನ ಕಾಂಗ್ರೆಸ್ ವಿರುದ್ಧ ಬಳಸಲು ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಕ್ಕಿದೆ. ಹೊರಟ್ಟಿಯವರ ನಿರ್ಗಮನ. ಇಷ್ಟೆಲ್ಲ ದಶಕಗಳ ಸುದೀರ್ಘ ಪಾರ್ಲಿಮೆಂಟರಿ ಇತಿಹಾಸವಿರುವ ಹೊರಟ್ಟಿಯವರು ಸಂಖ್ಯಾಬಲದ ರಾಜಕಾರಣಕ್ಕೆ ಮಣಿದು ನಿರ್ಗಮಿಸುವಂತಾಗಿದೆ. ರಾಜಕಾರಣ ಅಂದ್ರೆ ಇದೇ ಅಲ್ವಾ? ಮೇಲ್ನೋಟಕ್ಕೆ ಕಾಣೋದೇ ಬೇರೆ, ಒಳಗಡೆ ನಡೆಯೋ ಆಟನೇ ಬೇರೆ. ನಿಮ್ಗೇನನ್ಸುತ್ತೆ? ಹೊರಟ್ಟಿ ಅವರು ರಾಜೀನಾಮೆ ಕೊಟ್ಟಿದ್ದು ಸರಿನಾ, ಅಥವಾ ಬಿಜೆಪಿಯವರು ಅವರ ಬೆನ್ನಿಗೆ ನಿಂತು ಫೈಟ್ ಮಾಡಬೇಕಿತ್ತ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅಂಡ್ ನಮ್ಮ ವಾರ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರೆಬೇಡಿ. ಮತ್ತೊಂದು ರೋಚಕ ಪೊಲಿಟಿಕಲ್ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.